ಮುಡಾ ಹಗರಣದ ಆರೋಪ ಬಂದಾಗಿನಿಂದ ಇಲ್ಲಿ ತನಕ ಏನೇನಾಯಿತು ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ನಡೆದ ಬೆಳವಣಿಗೆಗಳ ಪೈಕಿ ಬಹುತೇಕ ನಿರೀಕ್ಷಿತ ಬೆಳವಣಿಗೆಗಳೇ. ಇವತ್ತು ಅನಿರೀಕ್ಷಿತ ಅಂತ ಬಂದದ್ದು ಹೇಳಿಕೆಯೊಂದು. ಅದು ಏನು? ದಸರಾ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲಿನ ಭಾಷಣ ಮಾಡಿದವರು ಯಾರು? JDS ಶಾಸಕ GT ದೇವೇಗೌಡರು. ಏನು ಹೇಳಿದ್ರು? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಯಾವ ಕಾನೂನು ಬರ್ಕೊಂಡಿದೆ? ಕೋರ್ಟ್ ಹೇಳಿದ್ಯಾ? ಯಾಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು? ತಾಕತ್ತಿದ್ರೆ FIR ಯಾರ್ಯಾರ ಮೇಲಾಗಿದೆಯೋ ಎಲ್ಲರೂ ರಾಜೀನಾಮೆ ಕೊಡಿ. ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡು ಅಂದ್ರೆ ಕೊಡ್ತಾರಾ? GT ದೇವೇಗೌಡರ ಭಾಷಣ ಇದು. ಕೇಂದ್ರ ಮಂತ್ರಿಯಾದವರಿಗೆ ಜವಾಬ್ದಾರಿ ಬೇಡವಾ ಅಂತ ತಮ್ಮದೇ ಪಕ್ಷದ ನಾಯಕನ ವಿರುದ್ಧ ತಾವೇ ಭಾಷಣ ಮಾಡಿದ್ರು ಇವತ್ತು GT ದೇವೇಗೌಡ. ಮುಡಾ ಹಗರಣದ ಆರೋಪ ಬಂದಾಗಿನಿಂದ ಇಲ್ಲಿ ತನಕ ಸಿದ್ದರಾಮಯ್ಯನವರಿಗೆ ಅತ್ಯಂತ ಖುಷಿ ಕೊಟ್ಟಂಥ ಹೇಳಿಕೆ ಯಾವುದಾದ್ರೂ ಇದ್ದರೆ, ಭಾಷಣ ಯಾವುದಾದ್ರೂ ಇದ್ದರೆ ಅದು ಇವತ್ತು GT ದೇವೇಗೌಡರು ಮಾಡಿದ ಭಾಷಣ. GT ದೇವೇಗೌಡರು ಒಬ್ಬ JDS ಶಾಸಕರಾಗಿ ಪರೋಕ್ಷವಾಗಿ ಏನೋ ಹೇಳಿದ್ರು, ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ದಾರೆ ಅನ್ನುವ ಅರ್ಥ ಬರುವಂತೆ ಮಾತನಾಡಿದ್ರು. ಏನಿಲ್ಲ, ಓಪನ್ ಆಗಿ ಸಿದ್ದರಾಮಯ್ಯನವರಿಗೆ ಬೆಂಬಲ. ಎರಡು 2018 ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರನ್ನ ಸೋಲಿಸಿ ಗೆದ್ದಿದ್ದ GT ದೇವೇಗೌಡರು ಇವತ್ತು ಕಾಂಗ್ರೆಸ್ ಮುಖಂಡರುಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ರು. ಚಾಮುಂಡಿ ದೇವಿಯ ವರಪುತ್ರ ಅಂದ್ರು ಸಿದ್ದರಾಮಯ್ಯನವರಿಗೆ. ದೇವಿಯ ಆಶೀರ್ವಾದದಿಂದ ಎರಡೆರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರು. ಇದು ಹಿಂಗೆ ಯಾಕೆ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಆಮೇಲೆ ವಿಶ್ಲೇಷಣೆ ಮಾಡೋಣ. ಸದ್ಯಕ್ಕೆ ಏನು ಮಾತಾಡಿದ್ರು ಅಂತ ಕೇಳಿಸ್ಕೊಳ್ಳಿ. ಅವರು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ವೀರೇಂದ್ರ ಪಾಟೀಲ್ ಇರಲಿ, ಕೆಂಗಲ್ ಹನುಮಂತಯ್ಯನಿರಲಿ, ಹೆಗ್ಡೆಯವರಿರಲಿ, ದೇವೇಗೌಡರಿರಲಿ, ಯಾರೇ SM ಅವ್ರು ಇರಲಿ, ಒಳ್ಳೆ ಕೆಲಸಗಳನ್ನ ಏನು ಮಾಡಿಬಿಟ್ಟೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ. ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. FIR ಬಿತ್ತು ಅಂದರೆ ಯಾರು ಇರುವಂಗೇ ಇಲ್ಲ. BJP ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಅವರು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ವೀರೇಂದ್ರ ಪಾಟೀಲ್ ಇರಲಿ, ಕೆಂಗಲ್ ಹನುಮಂತಯ್ಯನಿರಲಿ, ಹೆಗ್ಡೆಯವರಿರಲಿ, ದೇವೇಗೌಡರಿರಲಿ, ಯಾರೇ SM ಅವ್ರು ಇರಲಿ, ಒಳ್ಳೆ ಕೆಲಸಗಳನ್ನ ಏನು ಮಾಡಿಬಿಟ್ಟೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ. ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. FIR ಬಿತ್ತು ಅಂದರೆ ಯಾರು ಇರುವಂಗೇ ಇಲ್ಲ. BJP ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಆಕಸ್ಮಿಕ ಘಟನೆ. ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು. ಜಸ್ಟಿಸ್ ಹೇಳಿದ್ರು, ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ. ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವುದಾದ್ರು ಕಾನೂನಲ್ಲಿ ಇವು ಜೈಲಿಗೆ ಹಾಕು ಅಂತ ಹೇಳಿದ್ಯಾ, ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲಿ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ?
ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರೆ. ಬೇರೆ ಕೆಲಸ ಇಲ್ವ ಮಾಡಲಿಕ್ಕೆ ಅಭಿವೃದ್ಧಿ ಕೆಲಸಗಳು? ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ, ರಾಜೀನಾಮೆಯ. ಕುಮಾರಸ್ವಾಮಿ 2 ಲಕ್ಷ ಕೋಟಿ ಕೊಡ್ತಾರ, ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿ ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ, ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ? ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ? ತೋರಿಸ್ರಿ. ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ, ರಾಜೀನಾಮೆಯ. ಕುಮಾರಸ್ವಾಮಿ 2 ಲಕ್ಷ ಕೋಟಿ ಕೊಡ್ತಾರ, ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿ ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ, ರಾಜೀನಾಮೆ ರಾಜೀನಾಮೆ ಕೊಡ್ಬೇಕು. ಸಿದ್ದರಾಮಯ್ಯನವರ ಮೇಲೆ ಮುಡ ಅಕ್ರಮದ ಆರೋಪ ಬಂದಾಗಿನಿಂದ ಇಲ್ಲಿಯ ತನಕ ಬಹುಶಃ ಅವರ ಮನಸ್ಸಿಗೆ ಸ್ವಲ್ಪ ಶಾಂತಿ, ಸಮಾಧಾನ, ನೆಮ್ಮದಿ ಅಂತ ಅನಿಸಿದ್ದು ಇವತ್ತು ಜಿ ಟಿ ದೇವೇಗೌಡರ ಮಾತು ಕೇಳಿದಾಗ. ಜಿ ಟಿ ದೇವೇಗೌಡರು ಆದ ಮೇಲೆ ಸಿದ್ದರಾಮಯ್ಯನವರೇ ಮಾತಾಡೋದು. ದಸರಾ ಉದ್ಘಾಟನಾ ಸಮಾರಂಭದ ವೇದಿಕೆ ಅನ್ನೋದು ರಾಜಕೀಯ ವೇದಿಕೆ ಆಗ್ಬಿಟ್ಟಿತ್ತು. ಇವತ್ತು ಎಲ್ಲ ರಾಜಕಾರಣನೇ ಮಾತಾಡಿತ್ತು. ಜಿ ಟಿ ದೇವೇಗೌಡ ಬೇರೆ ಪಕ್ಷದಲ್ಲಿದ್ದರೂ ಸತ್ಯವಾದ ಮಾತು ಹೇಳಿದ್ದಾರೆ. ತಪ್ಪು ಮಾಡಿಲ್ಲ, ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿ ತನಕ ಇದ್ದೀನಿ. ತಪ್ಪು ಮಾಡಿದ್ರೆ ಸುದೀರ್ಘ ರಾಜಕಾರಣ ಮಾಡೋದಕ್ಕಾಗ್ತಿರ್ಲಿಲ್ಲ. ಜಿ ಟಿ ದೇವೇಗೌಡರ ಮಾತಿನಿಂದ ನನಗೆ ಹೆಚ್ಚು ಶಕ್ತಿ ಬಂದಿದೆ. ಸಿದ್ದರಾಮಯ್ಯನವರ ಭಾಷಣ ಇದು. ಕೇಳಿಸ್ಕೊಳ್ಳಿ. ಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನ ಅದನ್ನು ವಾಮ ಮಾರ್ಗದಿಂದ ಕಿತ್ತಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಪ್ರಜಾಪ್ರಭುತ್ವ ವಿರೋಧಿ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ. ದೇವರಾಜ ಅರಸರವ್ರನ್ನ ಬಿಟ್ರೆ 5 ವರ್ಷಗಳ ಪೂರ್ಣಾವಧಿಯನ್ನ ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಡಿ ಟಿ ದೇವೇಗೌಡರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 3 ಸಾರಿ ಇಲ್ಲ ಜಿ ಟಿ ದೇವೇಗೌಡ ಸೋತಿರೋದು. ನೀನೇ ಒಂದು ಸಾರಿ ಸೋಲಿಸ್ಬಿಟ್ಟಿಲ್ಲಪ್ಪ ನನಗೆ. ಅದು ನನ್ನ ಕೈಯಾರೆ ಸೋತಿರ್ತಕ್ಕಂಥದ್ದು. ಒಟ್ಟು 9 ಚುನಾವಣೆಗಳಲ್ಲಿ ಗೆದ್ದಿದ್ದೇನೆ. ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ. ತಪ್ಪು ಮಾಡಿದ್ರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಕಾರಣಕ್ಕೂ ಹೆದರ್ಕೋಬೇಡಿ, ನಿಮ್ಮ ಜೊತೆ ಇದ್ದೀವಿ. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ಈ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ, ಇವು ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾದದು ಅಂತಕ್ಕಂಥ ಮಾತುಗಳನ್ನು, ಸತ್ಯಕ್ಕೆ ಯಾವಾಗಲೂ ಕೂಡ ಜಯ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಇರೋವರೆಗೆ, ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಇರೋವರೆಗೆ ನಮ್ಮ ಸರ್ಕಾರ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇತ್ಯಾದಿ ಇತ್ಯಾದಿ ಸಿದ್ದರಾಮಯ್ಯನವರು ಮಾತಾಡಿದರು. ಸಿದ್ದರಾಮಯ್ಯನವರ ಭಾಷಣದ ಪೈಕಿ ಎರಡು ವಾಕ್ಯಗಳು
ಅಂದರೆ ನೀವು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡೋದಕ್ಕೆ ಹೋದರೆ ಅದರಲ್ಲಿ ಬೇರೆ ಅರ್ಥವನ್ನು ತೆಗಿಬಹುದು. 5 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ಅನ್ನೋದನ್ನು ಒತ್ತಿ ಹೇಳ್ತಾನೆ, ಇನ್ನೊಂದು ವರ್ಷ ಒಳ್ಳೆಯ ಕೆಲಸ ಮಾಡಲು ದೇವಿಯ ಆಶೀರ್ವಾದ ಇರಲಿ ಅಂತ. ಇನ್ನೊಂದು ವರ್ಷ ಒಳ್ಳೆಯ ಕೆಲಸ ಮಾಡಲು ದೇವಿಯ ಆಶೀರ್ವಾದ ಇರಲಿ, ಏನಿದ್ರ ಅರ್ಥ? ಮೊದಲೇ ಚರ್ಚೆ ಇದೆ ರಾಜ್ಯದಾದ್ಯಂತ. 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ DK ಶಿವಕುಮಾರ್ ಅವರು ಅನ್ನುವ ಒಪ್ಪಂದ ಆಗಿದೆ ದೆಹಲಿಯಲ್ಲಿ ಅನ್ನುವ ಮಾತಿದೆ. ಇನ್ನೊಂದು ವರ್ಷ ಒಳ್ಳೆ ಕೆಲಸ ಮಾಡಲು ದೇವಿಯ ಆಶೀರ್ವಾದ ಇರಲಿ ಅಂದ್ರೆ ಇನ್ನೊಂದು ವರ್ಷಕ್ಕೆ 2.5 ವರ್ಷ ಆಗುತ್ತೆ ಸಿದ್ದರಾಮಯ್ಯನವರು ಬಂತು. ಅದರ ಹಿಂಟ್ ಕೊಟ್ರ? ಭಾಷಣದುದ್ದಕ್ಕೂ ತಾಯಿ ಚಾಮುಂಡೇಶ್ವರಿಯನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡ ಸಿದ್ದರಾಮಯ್ಯನವರು ಇನ್ನೊಂದು ವರ್ಷ ಸೇವೆಗೆ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರ. 1 ವರ್ಷದ ಮಾತು ಯಾಕೆ ಬಂತು? ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನ ಅದನ್ನು ವಾಮಮಾರ್ಗದಿಂದ ಕಿತ್ತಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವ್ರನ್ನ ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. GT ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು GT ದೇವೇಗೌಡರ ಭಾಷಣಕ್ಕೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಏನು? JDSನ ಎಲ್ಲ ನಾಯಕರು ವಿಸಿಬಲಿ ಅಪ್ಸೆಟ್ ಆಗಿದ್ದಾರೆ. ಹಿಂಗ್ಯಾಕೆ ಮಾತಾಡ್ಬಿಟ್ರು ನಮ್ಮವರು? ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರನ್ನು ಹೊಗಳೋದು ಅಂದರೆ ಬರೀ ಹೊಗಳಿದ್ದು ಮಾತ್ರ ಅಲ್ಲ, ಅವ್ರು ಯಾಕ್ರಿ ರಾಜೀನಾಮೆ ಕೊಡಬೇಕು? FIR ಆದವರೆಲ್ಲ ರಾಜೀನಾಮೆ ಕೊಡಿ ಅಂದರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟು ಬಿಡ್ತಾರ ಅನ್ನೋ ತನಕ JDSನ ಶಾಸಕರೊಬ್ಬರು ಮಾತಾಡೋದು ಅಂದರೆ ಏನು? ಕುಮಾರಸ್ವಾಮಿ ಅವರು ಮಾತಾಡಲಿ ಬಿಡ್ರಿ, ಯಾಕೆ CM ಪರ ಅವ್ರು ಮಾತಾಡಬಾರ್ದು? ಸಿದ್ದರಾಮಯ್ಯನವರ ಮೇಲೆ FIR ಆಗಿದೆ ಅಂತ ನಾವು ರಾಜೀನಾಮೆ ಕೇಳಿದ್ದಲ್ಲ, ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ರಾಜೀನಾಮೆ ಕೇಳಿದ್ದೆ. ನನ್ನ ಬಗ್ಗೆ ಏನಾದರೂ ಹುಡುಕೋದಾದ್ರೆ ಟಫ್ ಇರೋದನ್ನು ಹುಡುಕಿ, ರಾಜೀನಾಮೆ ಕೊಡಬೇಕಾದಾಗ ಕೊಡ್ತೀನಿ. GT ದೇವೇಗೌಡರು ಮೈಸೂರಿನವರು, ತೊಂದರೆಗೆ ಸಿಕ್ಕಾಕಬಾರದು ಅಂತ ಮಾತಾಡಿರಬಹುದು. ಅಂದು ಕೇಳಿಸ್ಕೊಳ್ಳಿ. FIR ಈಗ ನನ್ನ ಮೇಲೆ FIR ಇದೆಯಪ್ಪ, ನಾನು ಎಷ್ಟು ಸಲ ಹೇಳಲಿ? ನನ್ನ ಮೇಲೆ ಹಾಕಿರೋ FIR ಏನಿದೆ ನನ್ನ ಮೇಲೆ FIRನಲ್ಲಿ? ಇಲ್ಲ ದುಡ್ಡು ತಗೊಂಡಿದ್ದೀನೋ, ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ? ಏನಿದೆ ಇದರಲ್ಲಿ? ಇದು ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತ ಬೇವೆ ಸಾಕ್ಷಿ ಅಂತಾರೆ, ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ. ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ. ಯಾವುದೇ ಕಾರಣಕ್ಕೂ ಅಂತರ ಕಾಯ್ಕೊಂಡಿಲ್ಲ. ಯಾಕೆ ಕಡೆಗಣಿಸ್ತಾರೆ? ಕೋರ್ ಕಮಿಟಿ ಅಧ್ಯಕ್ಷನೇ ಮಾಡೋರಲ್ಲ. ಕೆಲವೊಂದ್ ಕಡೆ ಗೌಡ್ರು ಪಾರ್ಟಿಯಿಂದ ಹೊರಗೆ ಬರ್ತಾರೆ. ಈ ರೀತಿ ಕೆಲವು ಅವ್ರ ಮಧ್ಯೆ ಡಿಫ್ರೆನ್ಸಸ್ ಗಳಾಗ್ತಾ ಇದೆ. ಅಲ್ಲಪ್ಪ, ಯಾವಾಗಲೂ ಹೋಗಿಲ್ಲ, ಈಗ ಹೋಗಾಯ್ತದ ಈ ಸಂದರ್ಭದಲ್ಲಿ?
ಸರಿ. ಈ ಸಂದರ್ಭದಲ್ಲಿ ಯಾರು ಕರ್ಕತ್ತಾರೆ ನಮ್ಮನ್ನ? ಚುನಾವಣೆ ಸಂದರ್ಭದಲ್ಲಿ ನೋಡೋಣ. ಈ ರೀತಿ ರಾಜೀನಾಮೆ ನಾನು ಇವರೊಬ್ಬರಿಗೆ ಹೇಳಿಲ್ಲ, ಅವ್ರಿಗೂ ಹೇಳಿದ್ದೀನಿ. ಸಿದ್ದರಾಮಯ್ಯನವರು, ವೇಣುಗೋಪಾಲು, ಸುರ್ಜಿವಾಲ ಅವರು, ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಬಂದ್ಬಿಡಪ್ಪ, ನೀನು ಮಂತ್ರಿ ಮಾಡ್ತೀವಿ, ಕೇಳ್ದ ಖಾತೆ ತಗೋ, ನಿನ್ನ ಮಗನ ಎಂ ಪಿ ಮಾಡೋ, ನೀನು ಮಂತ್ರಿ ಆಗು, ಎಲ್ಲನೂ ಕೂಡ ಅವ್ರು ಹೇಳಿದರು. ಆದರೂ ದೇವೇಗೌಡರು ಮನೆಗೆ ಬಂದರು, ಹಿರಿಯವರು, ನಮ್ಮ ಪಕ್ಷದ ನಾಯಕರು, ಇಷ್ಟು ವರ್ಷ ಜೊತೆಲಿದ್ದೆ, ನಾವು ಯಾಕಪ್ಪ ಬಿಟ್ಟೋಗೋದು ಅಂತ ನಾವು ಉಳ್ಕೊಂಡೆ. ಏನಾದರೂ ಹುಡುಕೋದಾದ್ರೂ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಒಂದು ತೀರ್ಮಾನಗಳು ಮಾಡಿರ್ತಕ್ಕಂಥ ಹುಡುಗರಪ್ಪ. ತಪ್ಪೇನಿದೆ? ಮೈಸೂರಿನವರು ಅವ್ರ ತೊಂದರೆಗೆ ಸಿಗಾಕಬಾರದು ಅಂತ ಹೇಳಿರ್ಬೇಕು. ನೋಡಪ್ಪ, ನಾನು FIR ಆದರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ. ನಾನು ಸಿದ್ದರಾಮಯ್ಯರಿಗೆ ಏನು ಹೇಳಿದ್ದೀನಿ? ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯವ್ರು ಕೇಳಲ್ಲ ಅಂತ ಹೇಳಿದ್ದೆ. ಎಷ್ಟೆಲ್ಲ ಹೇಳಿದೆ? ಈಗ ಅವ್ರು ನಡ್ಕೋತಾರ ಈ ರೀತಿಗೆ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ಕೊಡಬೇಕಾದ ಕೊಡ್ತೀನಿ, ಬನ್ನಿ. GT ದೇವೇಗೌಡರ ಭಾಷಣ ಬಿಜೆಪಿ JDSಗೆ ಮುಜುಗರ, ಕಾಂಗ್ರೆಸ್ನಲ್ಲಿ ಕೆಲವರಿಗೆ ಸಂತೋಷ. DCM DK ಶಿವಕುಮಾರ್ ಕರೆಕ್ಟೇ ಹೇಳಿದಾರಲ್ಲ GT ದೇವೇಗೌಡರು. ಪಾದಯಾತ್ರೆನೇ ಬೇಡ ಅಂದ್ರವರು. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರು JDSನವರು ಜಂಟಿ ಪಾದಯಾತ್ರೆ ಹೊರಟಾಗ ಆ ಪಾದಯಾತ್ರೆ ಬೇಡ ಅಂತ GT ದೇವೇಗೌಡರು ಹೇಳಿದ್ರು. ಮಂತ್ರಿಗಿರಿ ಕಳೆದುಕೊಳ್ಳುವ ಭಯಕ್ಕೆ HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಆಯಿತು. DK ಶಿವಕುಮಾರ್ ಅವರು ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರು ಹಂಗೆ ಅಂತಾರೆ, ಸತ್ಯನ ಹೇಳಿದಾರಲ್ಲ GT ದೇವೇಗೌಡರು ಅಂತ. R ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಸಹಜ, ಇಬ್ಬರು ಮಿತ್ರ ಪಕ್ಷದ ಹಿರಿಯ ಶಾಸಕರೊಬ್ಬರು ಹಿಂಗೆ ಮಾತಾಡ್ಬಿಟ್ರೆ ಇಬ್ಬರು ಮುಜುಗರಕ್ಕೊಳಗಾಗಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಲೂ ಕೂಡ ಎಷ್ಟೇ ಆಗ ಕುಮಾರಸ್ವಾಮಿ ಅವರು ಇವರು GT ದೇವೇಗೌಡರು ಅವರ ಮಾರ್ಗದರ್ಶನದ ಮೇಲೆ ಅವರು ಮಾತಾಡಿದ್ರು, ಅದನ್ನ ಮುಂದುವರಿಸಿದಾರಷ್ಟೇ. ಅವ್ರ ಕೆಲವು ಒತ್ತಡ ಇತ್ತು, ಎಲ್ಲಿ ಮಂತ್ರಿಗಿರಿ ಡ್ರಾಪ್ ಮಾಡ್ತಾರೋ ಮತ್ತೊಂದೇನೋ ಕೆಲವೇನೋ ಭಯ ಹುಡ್ಸಿದ್ರು ಅಂತ ಯಾರೋ ಸುದ್ದಿ ಹೇಳ್ತಾ ಇದ್ರು. ಬಹುಶಃ ಅದನ್ನ ಅವ್ರ ಒತ್ತಡದ ಮೇಲೆ ಅವರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದಷ್ಟೇ. ಈಗ ಅವ್ರು ಅವತ್ತೇನು ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿದ್ರು. ನಿಮಗೂ ನಮಗೂ ಇರೋ ವ್ಯತ್ಯಾಸ, ನಾನು ಕೋರ್ಟ್ ಆದೇಶಕ್ಕೆ ಮುಂಚೆನೇ ನಾನು ವಾಪಸ್ ಕೊಟ್ಟಿದ್ದೀನಿ. ಈ ಕೇಸ್ ಬಗ್ಗೆ ಆಗಲೇ ನನಗಿರೋಂಥ ಮಾಹಿತಿ ಪ್ರಕಾರ ನಾನು ಕಾಪಿನ ಹುಡುಕಿ ಕೊಡ್ತೀನಿ. ನಾನು ಆಮೇಲೆ ಅಲ್ಲಿ ತೀರ್ಮಾನ ಆಗಿದೆ ಆಲ್ರೆಡಿ. ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಕೇಸ್ ಆಗಿತ್ತಿದು. ಅಲ್ಲಿ ನನ್ನನ್ನು ಆರೋಪ ಮುಕ್ತ ಆಗಿ ಮಾಡಿದೆ. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಮಾಡಿದಾರಾ ಆರೋಪ ಮುಕ್ತ? ಇಲ್ಲ. ಅಂದರೆ ನನಗನ್ಸೋ ಪ್ರಕಾರ ಈ ದೇಶದಲ್ಲಿ ಕೋರ್ಟ್ ದೊಡ್ಡದೋ ಕಾಂಗ್ರೆಸ್ ಅವರು ದೊಡ್ಡವರು? ನಾವು ಅವ್ರೇನು ಕಾಂಗ್ರೆಸ್ ಅವ್ರೇನು ತಿಳ್ಕೊಂಡಿದ್ದಾರೆ, ಕೋರ್ಟ್ಗಿಂತ ನಾವೇ ದೊಡ್ಡವರು ಅಂತ. ಅಂದರೆ ಎರಡು ಕೋರ್ಟ್ಗಳಲ್ಲಿ ಇದರ ಬಗ್ಗೆ ತೀರ್ಮಾನಗಳು ಬಂದಿದೆ. ನಿಮ್ಮ ಬಗ್ಗೆ ತೀರ್ಮಾನ ಏನಾನ ಬಂದಿದೆಯಾ? ಒಳ್ಳೆಯದನ್ನು ಹೇಳಿದ್ದಾರೆ, ಅದನ್ನೆಲ್ಲರೂ ಫಾಲೋ ಮಾಡಬೇಕು. ಎಲ್ಲರೂ ಅವರು ಗುಂಪಿನವರು ಒಳ್ಳೆಯದನ್ನು ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ರಾಜ್ಯ ಸಚಿವರ ಮೇಲೆ ಕೂಡ ಸುಮಾರು ಒಂದು 200-300 ಕೇಸ್ ಇರ್ಬೋದು, ಮಂತ್ರಿಗಳಾಗಿದ್ದಾರೆ. ಸೊ ಈಗ ನಾನು ಕೂಡ ಇದನ್ನು ಹೇಳಿದ್ದೀನಿ ಬೆಂಗಳೂರಿನಲ್ಲಿ. ಈ ರೀತಿ ಎಲ್ಲರೂ ಕೊಡ್ಲಿಕ್ಕೆ ಆಗೋಲ್ಲ. ಕೇಸ್ ನಡೀತಾ ಇದೆ, ಕೆಲವರಿಗೂ ಚಾರ್ಜ್ ಶೀಟ್ ಆಗಿದೆ, ಕೆಲವರು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರ ಮಂತ್ರಿಯಾಗಿ ಮುಂದುವರ್ತಿದ್ದಾನೆ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಯಾಕೆ ವಿಶೇಷ ಅನ್ನೋದು ನಮ್ಮ ವಾದ. ಏನು ಇಂಡಿಕೇಶನ್ ಇದ್ದದ್ದು ನಿಜವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪರವಾಗಿ ಬಂದಿಲ್ಲ ಅವರು. ಅಲ್ಲಿರೋರು ಭಾಳಷ್ಟು ಜನ ಈ ಒಪಿನಿಯನ್ ಇದೆ ಅವರಲ್ಲಿ. ಬಿಜೆಪಿಯಲ್ಲಿ ಇರೋರ್ದು ಇದೆ, JDS ಇರೋರು ಭಾಳಷ್ಟು ಜನ ಈ ಒಪಿನಿಯನ್ ಇದೆ ಅವ್ರದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಶಾಸಕರು ವೇದಿಕೆಯನ್ನ ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಏನೇ ತಪ್ಪು ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಗೆ ಅದು ವೇದಿಕೆನ? ದಸರಾದ ಗತವೈಭವವನ್ನ ನೀವು ಗತವೈಭವಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಅದನ್ನು ಬಿಟ್ಟು ನೀವು ರಾಜಕೀಯಕ್ಕೆ ಬಳಸಿದ್ದೀರಿ. ಈ ರಾಜಕಾರಣಿಗಳ ತೆವಲುಗಳನ್ನು ತೀರಿಸಿಕೊಳ್ಳಲಿಕ್ಕೆ ಅದನ್ನ ವೇದಿಕೆ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ. ವೇದಿಕೆ ರಾಜಕೀಯಕ್ಕೆ ಬಳಕೆ ಮಾಡಿರೋದೇ ತಪ್ಪು. GT ದೇವೇಗೌಡರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅದನ್ನ ರಾಜಕೀಯವಾಗಿ ಬಳಕೆ ಮಾಡಿರೋದು ತಪ್ಪು. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹಿಂಗ್ಯಾಕೆ ಮಾತಾಡಿದರು GT ದೇವೇಗೌಡರು? ಅದು ಸಿದ್ದರಾಮಯ್ಯನವರ ಮೇಲಿನ ಪ್ರೀತಿಯ ಕಾರಣಕ್ಕೆ, ಒಂದೇ ಜಿಲ್ಲೆಯವರು ಅಷ್ಟೇ ಅಂದ್ರೆ ಅದೇನು ಸತ್ಯ ಹೇಳ್ದಂಗೆ ಆಗೋದಿಲ್ಲ.
ಸಮಥಿಂಗ್ ವೆರಿ ಡೀಪ್ ಬಿಹೈಂಡ್ ಇಟ್. ಅಜಿತ್ ನೋಡಿ, ಒಂದು ಸಿದ್ದರಾಮಯ್ಯನವರಿಗೆ ಇವತ್ತು ದಸರಾ ವೇದಿಕೆ ಮೇಲೆ ಒಂದು ಪ್ರೈಸ್ ಕ್ಯಾಚ್ ಅನ್ಬೋದು ಅದನ್ನು. ಹಾಂ, ನೀವು ರಾಮರಾವಣರ ಯುದ್ಧದಲ್ಲಿ ವಿಭೀಷಣ ಬಂದಾಗ ಯಾವ ಒಂದು ಭಾವ ರಾಮನಿಗೆ ಬಂತು, ಪ್ರಾಯಶಃ ನಾನು ಅಂದರೆ ಎಲ್ಲವನ್ನ ನಾವು ತೆಗೆದುಕೊಂಡು ಇವರು ರಾಮ ಇವರು ರಾವಣ ಅಂತಲ್ಲ, ಅಲ್ಲ ಪ್ರಶ್ನೆ ಅಲ್ಲ. yes. ಆದರೆ ಒಂದು ಯುದ್ಧದಲ್ಲಿ ಸ್ವತಃ ಶತ್ರುವಿನ ತಮ್ಮನೇ ಬಂದು ನಿಮಗೆ ಸಪೋರ್ಟ್ ಮಾಡಿದರೆ ಏನಾಗುತ್ತೆ? ಅದೇ ರೀತಿ ಇವತ್ತು ಜಿ ಟಿ ದೇವೇಗೌಡರ ಮಾತುಗಳು, ಒಂದು ಜನತಾದಳದ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ನಾಯಕ, ಒಕ್ಕಲಿಗ ನಾಯಕ, ಮೈಸೂರಿನ ನಾಯಕ, ಸಿದ್ದರಾಮಯ್ಯನವ್ರನ್ನ 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದ ನಾಯಕ ಬಂದು ದಸರಾದ ವೇದಿಕೆಯ ಮೇಲೆ ನಿಂತು ಮುಖ್ಯಮಂತ್ರಿಗಳು ಯಾಕೆ ರಾಜೀನಾಮೆ ಕೊಡಬೇಕು, ಅಲ್ಲಿಗೆ ನಿಲ್ಲಿಲ್ಲ. ಅವರು ಕೊಡೋದಾಗಿದ್ದರೆ ಎಲ್ಲ FIR ಹಾಕಿದವರು ತಾಕತ್ತಿದ್ರೆ ರಾಜೀನಾಮೆ ಕೊಡಿ ಅಂತಕ್ಕಂಥದ್ದನ್ನು ಜಿ ಟಿ ದೇವೇಗೌಡರು ಹೇಳಿದ್ದು. ನಿಶ್ಚಿತವಾಗಿ ನಿಮಗೊಂದು ಪೊಲಿಟಿಕಲ್ ಫೈಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಪಕ್ಷಗಳ ಒಂದು ರೀತಿಯಾಗಿರ್ತಕ್ಕಂಥ ಏನಂತಾರೆ, ಏನು ಉತ್ತರ ಕೊಡಬೇಕು ಇದಕ್ಕೆ ಹೌದು ಅನ್ನುವ ರೀತಿ ಆಗುತ್ತೆ. ಸಿದ್ದರಾಮಯ್ಯನವ್ರಿಗೆ ನಿಶ್ಚಿತವಾಗಿ ಬಹಳ ದಿನಗಳ ನಂತರ ಒಂದು ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ಬಂದಿದೆ ಅಂತಂದರೆ ಅದು ಜಿ ಟಿ ದೇವೇಗೌಡರ ಹೇಳಿಕೆ. ಕಾಂಗ್ರೆಸ್ನವರು ಎಷ್ಟೇ ಹೇಳಿಕೆ, ಆರೋಪ ಬಂದ ನಂತರ ಮೊದಲನೇ ಸಲ ಸಿದ್ದರಾಮಯ್ಯನವ್ರಿಗೆ ಸಮಾಧಾನ ಆಗುವಂಥದ್ದೇನೋ ಕಿವಿಗೆ ಬಿತ್ತಿವತ್ತು ಅಂತ, ಅದು ವಿಸಿಬಲಿ ಸಿದ್ದರಾಮಯ್ಯನವರು ಎಷ್ಟು ಖುಷಿಯಾಗಿದ್ರು ಕಾಣ್ತಾ ಇತ್ತಲ್ಲ. ಹೌದೌದೌದು. ಅಂದರೆ ಇಷ್ಟು ದಿನಗಳ ನಂತರ ಜಿ ಟಿ ದೇವೇಗೌಡರು ಅದು ದಸರಾದ ವೇದಿಕೆಯ ಮೇಲೆ ಮೈಸೂರಿನಲ್ಲಿ ನಿಂತ್ಕೊಂಡು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಸಿದ್ದರಾಮಯ್ಯ ನೋಡಿ ಕೇಸ್ ಮೇಲೆ ಏನು ಪರಿಣಾಮ ಬೀರಲ್ಲ, ಅದೇ ಅಥವಾ ಅಂದರೆ ಸಿದ್ದರಾಮಯ್ಯನವ್ರಿಗೇನೋ ಪೊಲಿಟಿಕಲಿ ಅದರಿಂದ ಭಾಳ ದೊಡ್ಡ ಲಾಭ ಆಗಿಬಿಡುತ್ತೆ ಅಂತಕ್ಕಂಥದ್ದೇನಿರಲ್ಲ. ಆದರೆ ಈ ರೀತಿಯ ಯುದ್ಧಗಳಲ್ಲಿ, ಈ ರೀತಿಯ ಕುರುಕ್ಷೇತ್ರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ನರೇಟಿವ್ ಬಿಲ್ಡಿಂಗ್ ಇರುತ್ತೆ. ಅದೇನು ಮೊದಲಿನಂಗೆ ಬಾಣ ಬಿಡೋದಿರಲ್ಲ. ನರೇಟಿವ್ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪಾಲಿಟಿಕ್ಸ್. ಆ ಪರ್ಸೆಪ್ಷನ್ ಏನು ಚರ್ಚೆ ನಡೆದಾಯಿತು, ಜಿ ಟಿ ದೇವೇಗೌಡರು ಅದನ್ನು ಇವತ್ತು ತಮ್ಮ ಭಾಷಣದ ಮೂಲಕ ಆ ಚರ್ಚೆಯನ್ನೇ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ನಿರಾಳತೆ ನಿಶ್ಚಿತವಾಗಿ ಬಂದಿರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಜಿ ಟಿ ದೇವೇಗೌಡರ ಅತ್ಯಂತ ಆಪ್ತರು. ಆ ರೀತಿಯ ಒಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿ ನಿಂತು ಇಲ್ಲ ಸಿದ್ದರಾಮಯ್ಯನವ್ರು ಏನು ತಪ್ಪೇ ಮಾಡಿಲ್ಲ, ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನು ಕೇಳಿದಾಗ ವಿಪಕ್ಷಗಳ ಪಾಳದಲ್ಲಿ ಒಂದು ರೀತಿಯ ನಿರುತ್ಸಾಹ ಬರುತ್ತೆ. ಎರಡನೇ ಈಗ ಕೇಳಿದ್ರೆ ನೀವು ಯಾಕೆ ಜಿ ಟಿ ದೇವೇಗೌಡರು ಈ ಮಾತನ್ನು ಯಾಕೆ ನೋಡಿ, ಜಿ ಟಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯಿಂದ ಮುನಿಸ್ಕೊಂಡದ್ದು ಇದೇನು ಮೊದಲೇನಲ್ಲ. ಅವರು ಹಿಂದೆ ಮುನಿಸ್ಕೊಂಡು ಸದಾನಂದ ಗೌಡರ ಬೆನ್ನ ಹತ್ತಿ ಅವರು BJPಗೆ ಹೋಗಿದ್ರು, ವಾಪಸ್ ಬಂದರು. 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಅವರು ಸಿದ್ದರಾಮಯ್ಯನವ್ರನ್ನ ಸೋಲಿಸಿದರು. ಅದಾದಮೇಲೆ ಮಂತ್ರಿಮಂಡಲದಲ್ಲಿ ಅವರು ಒಂದು ರೀತಿಯಾಗಿರ್ತಕ್ಕಂಥ ಅವಮಾನವನ್ನು ಆಗಲೇ ಅನುಭವಿಸಿದರು. ಹೌದು, ಅವ್ರಿಗೆ ದೇವೇಗೌಡರ ಜೊತೆ ಏನು ಆತ್ಮೀಯತೆ ಇದೆ ಅದು ಕುಮಾರಸ್ವಾಮಿ ಜೊತೆಗಿಲ್ಲ. ಕುಮಾರಸ್ವಾಮಿ ಜೊತೆ ಆ ವರ್ಕಿಂಗ್ ರಿಲೇಷನ್ಶಿಪ್ ಕೂಡ ಜಿ ಟಿ ದೇವೇಗೌಡರಿಗೆ, ಚಲೋರಾಯಸ್ವಾಮಿ, ಪುಟ್ಟಣ್ಣ, ಬಾಲಕೃಷ್ಣ, ಜಮೀರ್ ಇವರೆಲ್ಲರೂ ಏನು ಕುಮಾರಸ್ವಾಮಿ ಜೊತೆ ಒಂದು ವೇವ್ ಲೆಂತ್ ಇತ್ತು, ನಂತರ ಎಲ್ಲ ಮುನ್ಸ್ಕೊಂಡು ಹೋದರು. ಆದರೆ ಜಿ ಟಿ ದೇವೇಗೌಡರಿಗೆ ಕುಮಾರಸ್ವಾಮಿ ಜೊತೆ ಆ ವೇವ್ ಲೆಂತ್ ಇಲ್ಲ, ಮೊದಲಿಂದು ಕೂಡ ಇಲ್ಲ, ಆ ಫ್ರೀಕ್ವೆನ್ಸಿ ಕೂಡ ಮ್ಯಾಚ್ ಆಗಲ್ಲ. ಆದರೆ ಅವರು ಇನ್ನೇನು ಪಾರ್ಟಿ ಬಿಟ್ಟು ವಾಪಸ್ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅನ್ನುವಾಗ ದೇವೇಗೌಡರು ಬೆಂಗಳೂರಿನಿಂದ ಅನಾರೋಗ್ಯ ಪೀಡಿತರಾಗಿದ್ದಾಗ ಹೋಗಿ ಮೈಸೂರಿನಲ್ಲಿ ಅವರ ಮನವೊಲಿಸಿದರು. ಹೌದು. ಆದರೆ ಈ ಬಾರಿ 2023ರಲ್ಲಿ ಜಿ ಟಿ ದೇವೇಗೌಡರು ಗೆದ್ದು ಬಂದಿದ್ದಾರೆ, ಅವರ ಮಗ ಕೂಡ ಗೆದ್ದು ಬಂದಿದ್ದಾರೆ ಹರೀಶ್. ಆದರೆ ಶಾಸಕಾಂಗ ಪಕ್ಷದ ನಾಯಕರಾಗಿ ತನ್ನನ್ನು ಆಯ್ಕೆ ಮಾಡಲಿಲ್ಲ ಅಂತಕ್ಕಂಥದ್ದು ಜಿ ಟಿ ದೇವೇಗೌಡರಿಗೆ ಇರ್ತಕ್ಕಂಥದ್ದು ದೊಡ್ಡ ಬೇಸರ. ಸುರೇಶ್ ಬಾಬು ಅವ್ರನ್ನ ಒಬ್ಬ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಾಯಕನನ್ನು ಚಿಕ್ಕನಾಯಕನಹಳ್ಳಿಯಿಂದ ಏನು ಗೆದ್ದು ಬಂದಿದ್ದಾರೆ ಮಾಧುಸ್ವಾಮಿ ವಿರುದ್ಧ, ಸುರೇಶ್ ಬಾಬು ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾಡಿದರು, ನನ್ನನ್ನು ಮಾಡಲಿಲ್ಲ ಅಂತಕ್ಕಂಥದ್ದು. ಯಾವತ್ತೋ ಒಂದು ದಿನ ಹೇಳಿದರು ಅವರು, ಏನು ಮಾಡಲಿ ಈ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಇಟ್ಕೊಂಡು ಅಂತ. ಇವತ್ತು ನಿಮ್ಗೆ ಅಸಮಾಧಾನ ಇದೆ ಅಂದರೆ ಯಾಕ್ರಿ ಅಸಮಾಧಾನ, ಕೋರ್ ಕಮಿಟಿಗೆ ಅಧ್ಯಕ್ಷನ್ ಮಾಡಿಲ್ವಾ ನನ್ನ ಅಂತ. ಸೊ ಅದು ವ್ಯಂಗ್ಯ ಆಗಿತ್ತು. ಅದು ಏನಿದೆ ಆ ಕೋರ್ ಕಮಿಟಿಯಲ್ಲಿ ಅಂತ ನಿರ್ಣಯಗಳನ್ನು ದೇವೇಗೌಡರೇ ತೆಗೆದುಕೊಳ್ತಾರೆ, ಕುಮಾರಸ್ವಾಮಿನೇ ತೆಗೆದುಕೊಳ್ತಾರೆ. ಕೋರ್ ಕಮಿಟಿಗೆ ಏನು ಭಾಳ ದೊಡ್ಡ ಪ್ರಸ್ತುತತೆ ಇದೆ ಅಂತಕ್ಕಂಥದ್ದನ್ನು ಅವರು ಪರೋಕ್ಷವಾಗಿ ಕೇಳಿದ್ದಾರೆ. ಒಂದು JDSನ ಶಾಸಕರು, ಅಷ್ಟು ಹಿರಿಯ ಶಾಸಕರೊಬ್ಬರು ಬಹಿರಂಗ ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರನ್ನು ಅಷ್ಟು ಜೋರಾಗಿ ಸಮರ್ಥಿಸಿಕೊಂಡು ಮಾತಾಡ್ಬಿಟ್ರು ಅನ್ನೋದು ಒಂದು. ಇನ್ನೊಂದು ಜಿ ಟಿ ದೇವೇಗೌಡರ ಸಮುದಾಯವನ್ನು ಕಡೆಗಣಿಸೋದಕ್ಕಾಗಿತ್ತು. ಒಬ್ಬ ಒಕ್ಕಲಿಗ ನಾಯಕ ಮಾತಾಡಿದ್ದು,
ಹೌ ಇಂಪಾರ್ಟೆಂಟ್ ಈಸ್ ದ್ಯಾಟ್ ಅಂತ. ಅಜಿತ್, ನಿಶ್ಚಿತವಾಗಿ ಜಿ ಟಿ ದೇವೇಗೌಡರ ಮಾತುಗಳು ಮತ್ತು ಅವರು ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ, ಮೈಸೂರು ಭಾಗದಿಂದ ಬರ್ತಾರೆ. ದೇವೇಗೌಡರು ಅಂದರೆ ಆ ರೀತಿಯಾಗಿರ್ತಕ್ಕಂಥ ಒಂದು ರಾಜಕಾರಣದ ಹಿನ್ನೆಲೆಯಿಂದ ಬರ್ತಾರೆ. ಹೀಗಾಗಿ ಜಿ ಟಿ ದೇವೇಗೌಡರು ಆಡಿರ್ತಕ್ಕಂಥ ಮಾತುಗಳು ಎಸ್, ನಿಶ್ಚಿತವಾಗಿ ಸಿದ್ದರಾಮಯ್ಯನವರಿಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಒಂದು ಆಕ್ಸಿಜನ್ ಅಂತೂ ತುಂಬಿರ್ತವೆ. ನಾನು ಜಿ ಟಿ ದೇವೇಗೌಡರ ಮಾತಿನಿಂದ ಎಲ್ಲ ಬದಲಾಗ್ಬಿಡ್ತು ಏನೋ, ಮರಳುಗಾಡಿನಲ್ಲಿ OSS ಸಿಕ್ಕಂಗಾಗಿದೆ. ಹಾಂ, ನಿಮಗೆ ಅಂದರೆ ಒಂದು ಆಮ್ಲಜನಕ ಏನು ಸಿದ್ದರಾಮಯ್ಯನವ್ರಿಗೆ ಬೇಕಿತ್ತು. ಸ್ವಪಕ್ಷೀಯರು ಅವರನ್ನು ಸಮರ್ಥಿಸ್ಕೊಳ್ತಾ ಇದ್ರು, ಕಾಂಗ್ರೆಸ್ ಹೈಕಮಾಂಡ್ ಸಮರ್ಥಿಸ್ಕೊಳ್ತಾ ಇತ್ತು. ಆದರೆ ಇನ್ನೊಂದು ಕಡೆ ಹೈಕೋರ್ಟ್ನ ತೀರ್ಪು, ರಾಜ್ಯಪಾಲರ ಆದೇಶಗಳು, ಅದಕ್ಕಿಂತ ಮುಂಚೆ ದೂರುದಾರರು, ಪಾದಯಾತ್ರೆ, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಒತ್ತಡವನ್ನು ಏನು ಹಾಕ್ತಾ ಇದ್ವು. ಜಿ ಟಿ ದೇವೇಗೌಡರು ಇವತ್ತಿನ ಮಾತುಗಳು ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಆಕ್ಸಿಜನ್ ಅಂತೂ ನಿಶ್ಚಿತವಾಗಿ ತುಂಬಿವೆ. ಎಸ್, ಆ್ಯಂಡ್ ಇಟ್ ವಾಸ್ ಮಚ್ ನೀಡೆಡ್. ನೀವು ಸಿದ್ದರಾಮಯ್ಯನವ್ರ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಫಾರ್ ಹಿಮ್ ಇಟ್ ವಾಸ್ ಮಚ್ ನೀಡೆಡ್. ಕರೆಕ್ಟ್. ಕೇಸ್ ಮೇಲೆ ಏನೋ ಪರಿಣಾಮ ಬಿದ್ದುಬಿಡುತ್ತೆ, ಅವ್ರಿಗೇನೋ ಭಾಳ ದೊಡ್ಡ ಲಾಭ ಆಗಿಬಿಡುತ್ತೆ ಅಂತಕ್ಕಂಥದ್ದಲ್ಲ. ಆದರೆ ವಿಪಕ್ಷಗಳನ್ನು ಹತೋತ್ಸಾಹ ಮಾಡಬೇಕು ಅಂತ ಏನಿರುತ್ತೆ, ಕುರುಕ್ಷೇತ್ರದಲ್ಲಿ ಏನಿರುತ್ತೆ, ವಿಪಕ್ಷಗಳನ್ನು ಒಂದು ರೀತಿಯಾಗಿರ್ತಕ್ಕಂಥ ನಿರುತ್ಸಾಹ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಏನಿರುತ್ತೆ, ಅದರಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಮತ್ತು ನನಗೆ ಇದೇನೋ ಕಾಕತಾಳೀಯವಾಗಿ ನಡೆದು ಬಿಟ್ಟಿದೆ ಅಂತ ಅನ್ಸಲ್ಲ. ಇಲ್ಲ 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 ಇಲ್ಲ, ಇಟ್ ವಾಸ್ ಪ್ರೀ ಡಿಸೈಡೆಡ್. ಇಟ್ ವಾಸ್ ಪ್ರೀ ಡಿಸೈಡೆಡ್. ಜಿ ಟಿ ದೇವೇಗೌಡರು ಕೂಡ ಸಮಯಕ್ಕಾಗಿ ವೇಟ್ ಮಾಡ್ತಾ ಇದ್ರು. ಎಲ್ಲಿ ಹೇಳಿದರೆ ಸೂಕ್ತ, ಎಲ್ಲಿ ಹೇಳಿದರೆ ಅದರ ಆಂಪ್ಲಿಫಿಕೇಶನ್ ಜಾಸ್ತಿ ಆಗುತ್ತೆ ಅಂತ ಅವರು ಕಾಯ್ತಾ ಇದ್ರು. ಮೈಸೂರು ದಸರಾ ವೇದಿಕೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ, ಅದರ ಪಕ್ಕದಲ್ಲಿ ಡಿ ಕೆ ಶಿವಕುಮಾರರು, ಮಾಧ್ಯಮಗಳು, ಇಡೀ ರಾಜ್ಯದಲ್ಲಿ ಯಾವಾಗ ಚರ್ಚೆ ಆಗುತ್ತೆ, ಆ ಟೈಮಿಂಗನ್ನು ನೋಡಿಕೊಂಡು ಜಿ ಟಿ ದೇವೇಗೌಡರು ಬಿಟ್ಟಿರ್ತಕ್ಕಂಥ ಬಾಣ ಏನಿದೆ ಅದು ಸಿದ್ದರಾಮಯ್ಯನವ್ರಿಗೊಂದು ಹೊಸ ಹುರುಪನ್ನು ಮಾತ್ರ ತುಂಬುತ್ತೆ ಅಂತ ನನಗನ್ಸುತ್ತೆ. ಎಸ್, ಅದೇ ಕಾರಣಕ್ಕಾಗಿ ಅಂದರೆ ಕುಮಾರಸ್ವಾಮಿ ಅವರು ಅಪ್ಸೆಟ್ ಆಗೋದಕ್ಕೆ ಅಡಿಷ್ನಲ್ ರೀಸನ್ ಏನಂದರೆ ಒಬ್ಬ ಒಕ್ಕಲಿಗ ಶಾಸಕರು ಹಿಂಗೆ ಮಾತಾಡ್ಬಿಟ್ರು ಅಂತ. ನ್ಯಾಚುರಲಿ ನೀವು ಕುಮಾರಸ್ವಾಮಿ ಎಷ್ಟು ಗಟ್ಟಿಯಾಗಿ ಜೋರಾಗಿ ಮಾತಾಡ್ತಾ ಇದ್ರು. ಆ ಮಧ್ಯೆ ಅವ್ರದ್ದೇ ಪಕ್ಷ ಈಗ ನೋಡಿ BJP ಒಡೆದ ಮನೆ ಆಗಿಬಿಟ್ಟಿದೆ. ಹೌದು. ಈಗ ಯತ್ನಾಳರ ಹೇಳಿಕೆ ಎಷ್ಟೋ ಕೋಟಿಯಿಂದ ಸರ್ಕಾರ ಬೀಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಹೇಳಿಕೆ ಅದು ಒಂದು ಕಡೆ. ಇದು ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ದಿನವೂ ಬಂದು ಸಿದ್ದರಾಮಯ್ಯನವರ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ನಡೆಸುವಾಗ ಅವ್ರದ್ದೇ ಪಾರ್ಟಿಯ ಸೀನಿಯರ್ ಲೀಡರ್, ಕೋರ್ ಕಮಿಟಿ ಅಧ್ಯಕ್ಷರು ಬಂದು ಯಾಕ್ರಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನು ಕೇಳಿದಾಗ ನೀವು ಅದಕ್ಕೆ ಆರ್ಗ್ಯುಮೆಂಟ್ ಏನು ಮಾಡ್ತೀರಿ? ಕರೆಕ್ಟ್. ನನಗನ್ಸುತ್ತೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೊಂದು ಆಕ್ಸಿಜನ್ ಪೂರೈಕೆ, ವಿಪಕ್ಷಗಳಿಗೆ ನಿರುತ್ಸಾಹ ಮಾಡೋದರಲ್ಲಿ ಜಿ ಟಿ ದೇವೇಗೌಡರ ಮೂಲಕ ಆ ಕಾರ್ಡನ್ನು ಎಸೆದು ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ ಅಂತ ಅನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.